ಆಮೇಲೆ ಇಲ್ಲಿ ಬರಾಕ 2 ತಾಸು ಆಯ್ತು ನೋಡ್ರಿ. ನನ್ನ ದೋಸ್ತ ಅವಾಗ ಆಫೀಸಿಂದ ಬಂದಿದ್ದ. ಆಫೀಸ್ ಹೋಗಿ ಎಲ್ಲ ಸ್ವಲ್ಪ ಪೌಡರ್ ಎಲ್ಲ ಹಾಕೊಂಡು ಮೇಕಪ್ ಅದು ಮಾಡ್ಕೊಂಡ ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಜಾಧವ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ದಾಗ ಏನು ಸ್ಪೆಷಲ್ ಅಂದ್ರೆ ಗೈಸ್, ನಾ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ರೀ. ನಾ ಆಫೀಸ್ ಹೆಂಗೆ ಹೋಗ್ತೀನಿ ಮತ್ತು ಏನೇನು ಮಾಡ್ತೇನೆ ಇವತ್ತು ಫುಲ್ ಡೈಲಿ ರೂಟೀನ ಅದೆಲ್ಲ ಈ ವಿಡಿಯೋದಾಗ ನೀವು ನೋಡಕ್ಕೆ ಸಿಗ್ತೈತಿ. ಸೊ ವಿಡಿಯೋನೆಲ್ಲ ಫ್ರೆಂಡ್ ನೋಡ್ರಿ, ಯಾರು ಸ್ಕಿಪ್ ಮಾಡಿಬಿಡ್ರಿ. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗ್ತೈತಿ. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಓಕೆ ಗೈಸ್, ಸೊ ಈಗ ಫಸ್ಟ್ ಈಗ ಟೈಮ್ ಆಗಿತ್ರಿ 8:35 ಆ್ಯಂಡ್ ಆಫೀಸ್ ಟೈಮಿಂಗ್ ಈಗ ನಮ್ದು 10:30 to 11 ಅಂದ್ರೆ ಅಲ್ಲಿ ರೀಚ್ ಇರ್ಬೇಕು ನಾ. ಸೊ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಂತ ಬರ್ರಿ ಗೈಸ್. ಸೊ ಗೈಸ್, ದಿಸ್ ಈಸ್ ಹೋಮ್ ಮೇಡ್ ತುಪ್ಪ. ಇದು ನಮ್ಮ ಮಮ್ಮಿ ಮಾಡಿಕೊಟ್ಟಿಲ್ರಿ. ಸೊ ಈ ತುಪ್ಪ ಯೂಸ್ ಮಾಡಕತ್ತೇನೆ ನಾ. ಈಗ ಬ್ರೆಡ್ ಆ್ಯಂಡ್ ಪೀನಟ್ ಬಟರ್ ಮಾಡ್ಕೊತೀನಿ ಅಂತ. अगर जिंदगी में आपको जीना है तो खाना तो पड़ेगा. Why? I don't understand. ಓಕೆ ಗೈಸ್, ಫೈನಲಿ ಸ್ವಲ್ಪ ಪೌಡರ್ ಎಲ್ಲ ಹಾಕೊಂಡು ಮೇಕಪ್ ಅದು ಮಾಡ್ಕೊಂಡ ಈ ಥರ ಎಲ್ಲ ರೆಡಿ ಆಗಿದ್ದೀನಿ ಈಗ. ಸೊ ಈಗ ಒಂದಷ್ಟು ಜಾಕೆಟ್ ಹಾಕೊಂಡ ಆಮೇಲೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂತ ಹೋಗೋಣಂತ. ಸೊ ಈ ಥರ ಎಲ್ಲ ಡೈಲಿ ರೂಟೀನ್ ಇರ್ತಿದ್ವಿ ಆಫೀಸ್ ಹೋಗೋದಿತ್ತಂದ್ರೆ. ಸೊ ಲೆಟ್ಸ್ ಗೋ ಗೈಸ್, ನೋಡೋಣ ಎಲ್ಲ ಮುಂದಿನ ತೋರಿಸೋಣ. ವಿಡಿಯೋ ಎಂತ ನೋಡ್ರಿ, ಮಿಸ್ ಮಾಡಿಬೇಡ್ರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈಗ. ಸೊ ಗೈಸ್, ಲೆಟ್ಸ್ ಗೋ. ಓಕೆ ಗೈಸ್, ಬಟ್ ಸ್ವಲ್ಪ ಪರ್ಫ್ಯೂಮ್ ಹಚ್ಕೊಳ್ಳೋದು ಮರ್ತೀನಿ ರೀ. ಅದು ಸ್ವಲ್ಪ ಪರ್ಫ್ಯೂಮ್ ಹಚ್ಕೊನಂತ. ಯಾ, ಸೊ ನಾವ್ ಇಟ್ ಇಸ್ ಪರ್ಫೆಕ್ಟ್ ಗೈಸ್. ಸೊ ಎಲ್ಲ ಆಗೈತಿ, ಹೋಗೋಣಂತ. ನಾವ್ ವಿ ಆರ್ ರೆಡಿ ಟು ಗೋ. ಐಸ್ ಇವತ್ತಿಂದ ಕ್ಲೈಮೇಟ್ ನೋಡ್ಬೋದ್ರಿ. ಬೆಂಗಳೂರದಾಗ ಕಂಟಿನ್ಯೂಸ್ಲಿ 6 ದಿವಸ ಮಳಿನೇ ಬೆಳಕತ್ತಿತ್ತು. ಸೊ ಫೈನಲಿ ಸೂರ್ಯ ಮಾಮ ಇಸ್ ಬ್ಯಾಕ್. ನೋಡ್ಬೋದ್ರಿ, ಭಾಳ ಖತರ್ನಾಕ ಮಿಂಚಾಕತ್ತ. ಎಲ್ಲ ಕಡೆ ಬೆಳಕು ಆಗಿದೆ, ನೋಡ್ಬೋದ್ರಿ. ಈ ಥರ ಇವತ್ತಿನ ಕ್ಲೈಮೇಟ. ನೋ ಕ್ಲೌಡ್ಸ್, ನಥಿಂಗ್, ಓನ್ಲಿ ಝಾಪುಕ್. ಸೊ ನಡ್ರಿ ಗೈಸ್, ಈಗ ಹೋಗೋಣಂತ. ಟೈಮ್ ಆಗೈತಿ. ನಾ ಹಿಂಗೆ ಲಾಗ್ ಮಾಡ್ಕೊತ ಕೂತೀನಿ ಅಂದ್ರೆ ಟೈಮ್ ಎಷ್ಟು ಆಗ್ತೈತಿ. ಸೊ ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಫೈನಲಿ ಈಗ ಹೊಂಟಿದೇನ್ರಿ ಆಫೀಸ್ಗೆ. ಸೊ ಹೆಲ್ಮೆಟ್ ಅಂಡ್ ನಾ. ಸೊ ಬೆಂಗಳೂರ್ದಾಗ ಏನಂದ್ರೆ ಹೆಲ್ಮೆಟ್ ಇಲ್ದ ನಮ್ಮ ಜೀವನನೇ ನಡೆಯಂಗಿಲ್ಲ. ಅಂದ್ರೆ ಬೈಕ್ ರೈಡರ್ಸ್ಗೆ ಹೆಲ್ಮೆಟ್ ತೊಗೊಂಡು ಹೋಗಿದಂದ್ರೆ ಬರೋಬ್ಬರ ಟ್ರಾಫಿಕ್ ಪೊಲೀಸವ್ರು ನಿಂತಿರ್ತಾರಲ್ಲ, ತೆಗಿ 1,000 ರೂಪಾಯಿ ಫೈನ್ ಆಯ್ತು ಅಂತಾರ್ರಿ. ಸೊ ಇದೊಂದು ಮುಷ್ಕಿಲ್ ಬೆಂಗಳೂರ್ದಾಗ. ವಿತೌಟ್ ಹೆಲ್ಮೆಟ್ ಯು ಕ್ಯಾನ್ ಡ್ರೈವ್, ಬಟ್ ನಮ್ಮೂರ ಹಿಂಗೆಲ್ಲ ಹೌ ಅಂತ ಎಲ್ಲಿ ಬೇಕಾದ್ರೆ ಹೋಗ್ಬೇಕು. ಸೊ ಇಲ್ಲಿ ಆ ಥರ ನಡೆಯೋದಿಲ್ಲ. ಸೊ ರೂಲ್ಸ್ ಆರ್ ಮೇಡ್ ಟು ಫಾಲೋ ಗೈಸ್. ರೂಲ್ಸ್ನ ಫಾಲೋ ಮಾಡೋಣ, ಹೆಲ್ಮೆಟ್ ಹಾಕೊಂಡು ಎಲ್ಲರೂ ಬೈಕ್ನ ಹೊಡೆಯೋಣ. ಸೊ ನಮ್ಮ ಬೈಕ ಇಲ್ಲಿ ನಿಂತಿತ್ತು ನೋಡ್ರಿ, ಹೆಂಗಿದ್ರಿ ಧೂಮು ಚಾಲು ಮುಗ್ದಿ. ಸೊ ಭಾಳ ಹೊಲಸಾಗಿದ್ರಿ ಈಗ ಮಳೆಗಾಲದಾಗ. ಆ ಕಡೆ ಈ ಕಡೆ ಹೋಗಿನು, ಅದಕ್ಕೆ ಸ್ವಲ್ಪ ಭಾಳ ಹೊಲಸಾಗೈತಿ. ಸ್ವಲ್ಪ ಕ್ಲೀನದು ಮಾಡ್ಕೊಂಡು ಬರಬೇಕು. ಒಂದ್ಸಲ ಹೋಗಿ ಕ್ಲೀನ್ ಮಾಡ್ಕೊಂಡು ಬರ್ತಾನೆ. ಸೊ ಈಗ ನಡ್ರಿ ಗಾಯ್ಸ್, ಹೆಲ್ಮೆಟ್ ಹಾಕೊಂಡು ಹೋಗೋಣ ಅಂತ ಆಫೀಸ್ಗೆ. ಗೈಸ್, ಕಿಚನ್ ಕಿತ್ತಿತ್ರಿ. ಸ್ಕ್ವಿಡ್ ಗೇಮ್ದು ಎಷ್ಟು ಚಲೋ ಕಿಚನ್ ತಗೊಂಡಿಲ್ಲ, ಕಿತ್ತ ಕೈಯಾಗ ಬಂದಿರಿದ. ಪೆಟ್ರೋಲ್ 3 ಕಟ್ಟಿ ಐತಿ.
ಸೊ ಎಷ್ಟು ಸಾಕಾಗ್ತೈತಿ, ಬಟ್ ದಿಸ್ ಈಸ್ ಹರ್ಟಿಂಗ್ ಮೀ. So guys, finally I have reached. So ಟೋಟಲ್ ನಂಗೆ ಬರಾಕ 1.5 ತಾಸು ಆಯ್ತು ನೋಡ್ರಿ ಅಲ್ಲಿಂದ ಬರಾಕ. ಆ್ಯಂಡ್ ಇವತ್ತು ಟ್ರಾಫಿಕ್ ಹೆಂಗಿತ್ತು ಅಂದ್ರೆ ಗೈಸ್ ಲಾಕ್ ಮಾಡ್ತಾರೆ. ಇವತ್ತು ಟ್ರಾಫಿಕ್ ಜಗ್ ಇತ್ತು ರೀ. ಆಮೇಲೆ 4 ಗುಡ್ಡ ಪಾರ್ ಮಾಡಿ ಬಂದಂಗೆ ಟ್ರಾಫಿಕ್ ಇತ್ತು ಇವತ್ತು. ಸೊ ಯಾ ಗೈಸ್ ಫೈನಲ್ ರೀಚ್ ಆಗಿದ್ದೇನು. ಟೋಟಲ್ 1.5 ತಾಸು ತಗೋತು ನೋಡ್ರಿ. ಈಗ ಲಿಫ್ಟ್ ಸಂಬಂಧ ವೇಟಿಂಗ. 4th ಫ್ಲೋರ್ದಾಗ ಇತ್ತು ನಮ್ಮ ಆಫೀಸ. ಈಗ ಲಿಫ್ಟ್ ಸಂಬಂಧ ವೇಟ್ ಮಾಡತ್ತೇನು. ಲಿಫ್ಟ್ ಬರಲಿ, ಆಮೇಲೆ ಮೇಲೆ ಹೋಗಿ ವರ್ಕ್ ಮಾಡೋಣ. ಈಗ 4th ಫ್ಲೋರ್ ಹೋಗೋಣಂತ ನಮ್ಮ ಆಫೀಸ್ ಸಾರಿ 4th ಫ್ಲೋರ್ ಮ್ಯಾಗ ಗೈಸ್. ನೋಡ್ರಿ ಗೈಸ್, ಈ ಥರ ಡ್ರೆಸ್ದು ಹಾಕೊಂಡು ಬಂದಿನ ಇವತ್ತ. ಹೆಂಗೆ ಕಾಣತ್ತೆ ಅಂತ ಸ್ವಲ್ಪ ಕಮೆಂಟ್ದಾಗ ಹೇಳ್ರಿ. ಐ ಹೋಪ್ ನಾ ಚಲೋ ಕಾಣ್ತಿರ್ಬೋದು. ನಂಗೆ ಅನ್ಸೈತ್ರಿ. ಆ್ಯಂಡ್ ಬೆಂಗಳೂರದಾಗಿಂದ 1.5 ತಾಸು ಇಷ್ಟೆಲ್ಲ ಟ್ರಾಫಿಕ್ ಎಲ್ಲ ಪಾರ್ ಮಾಡ್ಕೊಂಡು ಫೈನಲಿ ಆಫೀಸ್ ಬಂದೇನ್ರಿ. ಸೊ ನಡ್ರಿ ಈಗ ಒಳಗೆ ಹೋಗಿ ಮಸ್ತ್ ಬಗ್ಗೆ ಕುಂತ ವರ್ಕ್ ಮಾಡೋಣಂತ. ನನಗೆ ಯಾಕೋ ಇವತ್ತು ಯಾರೋ ಆಫೀಸ್ ಬಂದಿರಲ್ಲ ಸಾಯ್ತು. ಓಕೆ ಗಾಯ್ಸ್, ಫೈನಲಿ ಈಗ ಆಫೀಸ್ ಬಂದ ರೀಚ್ ಆಗಿ ಎಲ್ಲ ಇದ್ರಿ. ವಾಶ್ರೂಮ್ ಬಂದು ಎಲ್ಲ ಹೋಗಿದ್ರಿ. ಈಗ ಕಾರ್ಯಕ್ರಮ ಈಗ ನೆಕ್ಸ್ಟ್ ಹೋಗಿ ಮುಚ್ಕೊಂಡು ವರ್ಕ್ ಮಾಡೋದು. ಆಮೇಲೆ ಮೊಬೈಲಾಗ ಚಾರ್ಜ್ ಇಲ್ಲ, ಚಾರ್ಜ್ ಹಚ್ತಾನು. ಸೊ ಏನೇನೈತ್ಲ ಎಲ್ಲ ಶೂಟ್ ಮಾಡಕ್ಕೆ ನೋಡ್ತಾನೆ ರೀ. ಎಷ್ಟು ಚಾರ್ಜ್ ಅಷ್ಟ. ಸೊ ಅಷ್ಟೇ ಗೈಸ್. ಸೊ ನಡ್ರಿ. ಗೈಸ್ ಈಗ ಟೈಮ್ ಆಗಿತ್ತು 1:45. ಈಗ ಊಟ ಟೈಮ್ ಆಗೈತಿ. ಊಟಕ್ಕೆ ಹೊಂಟಿದ್ದೇವೆ ಎಲ್ಲರೂ. ಸೊ ಬನ್ನಿ ಊಟ ಮಾಡ್ಕೊಂಡು ಬರೋಣ. ಸೊ 1:45 ಊಟ ಈ 1 ತಾಸೆಲ್ಲ ಊಟ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ. ಸೊ ನೋಡ್ರಿ ಗೈಸ್, HS ಹೊಡೆದ ಎಷ್ಟು ಖತರ್ನಾಕ್ ನಾಯಿಗಳಿದವು. ಆ್ಯಂಡ್ ಇದೇ ನೋಡ್ರಿ HS ಹೊಡೆದ 17 ಕ್ಲಾಸ. ಈಗ ಈಗ ಊಟ ಮಾಡಿ ಎಲ್ಲ ಬಂದಾಯಿತು. ಈಗ ಮತ್ತೆ ವರ್ಕ ಸ್ಟಾರ್ಟ್ ಮಾಡೋಣ. ಫುಲ್ ಐತ್ರಿ ಹೊರಗೆ ಹೋಗಿತ್ತು. ಸ್ವಲ್ಪ ಊಟ ಜಾಸ್ತಿ ಮಾಡಿದ್ದೇನೆ. ಈಗ ವರ್ಕ್ಕಿಂತ ಜಾಸ್ತಿ ನಿತ್ತಿನ ಬರಕತ್ತವು. ಸೊ ಬರ್ರಿ ಮತ್ತೆ ವರ್ಕ್ ಮಾಡೋಣಂತ. ಓ ಗಾಯ್ಸ್, ಈಗ ನಾವು ಕ್ಯಾರಿಮ್ ಬೋರ್ಡ್ ಆಡ್ತಾ ಇದ್ದೀವಿ. ಈಗ ಬ್ರೇಕ್ ಟೈಮ್. ಸೊ ಕ್ಯಾರಿಮ್ ಬೋರ್ಡ್ ನೋ ಇನ್ನೂ ಸ್ವಲ್ಪ ಕ್ಯಾರಿಮ್ ಬೋರ್ಡ್ದು ಆಡಿ ಆಮೇಲೆ ಲಾಗೌಟ್ ಆಗಿ ಮನೆಗೆ ಹೋಗ್ಬಿಡ್ದು. ಸೊ ಗಾಯ್ಸ್, ಫೈನಲಿ 7:03 ಬಂದಿನ್ರಿ ನಾ ಮನೆಗೆ. 1 ತಾಸು ಆಯ್ತು ರೀ ಬರಾಕ. ಸಾರಿ 1 ತಾಸು ಅಲ್ರಿ, 2 ತಾಸು ಆಯ್ತು ಬರಾಕ. ಅಷ್ಟು ಟ್ರಾಫಿಕ್ ಇತ್ತಲ್ಲ. ಸೊ ಇವತ್ತು ಇಷ್ಟೆಲ್ಲ ಆಯ್ತು ನೋಡ್ರಿ. ದ ಡೇ ಆಫ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಸಾರಿ. ಸೊ ಹೇ ಗಾಯ್ಸ್, ಫೈನಲಿ ಈಗ ನಾ ಬಂದಿದ್ದೇನ್ರಿ ಮನೆಗೆ. ಆ್ಯಂಡ್ ಈಗ ನೋಡ್ಬೋದ್ರಿ ಟೈಮ್ ಆಗೈತಿ ಆಲ್ಮೋಸ್ಟ್ ಎಷ್ಟು ಗಂಟೆಪ್ಪ 7:30 ಟೈಮ್ ಆಗೈತ್ರಿ. ಮತ್ತು ಮುಂಜಾನೆ 10:00 ಆಫೀಸಿಗೆ ರೀಚ್ ಆಗಿ 11:00, 12:00 ಒಂದೆಲ್ಲ ಮಾಡ್ಕೋತ 5:00 ಅಲ್ಲಿಂದ ಬಿಟ್ಟೇನ್ರಿ. 5:00 ಬಿಟ್ಟು ಆಮೇಲೆ ಇಲ್ಲಿ ಬರಾಕ 2 ತಾಸು ಆಯ್ತು ನೋಡ್ರಿ. ನನ್ನ ದೋಸ್ತ ಅವಾಗ ಆಫೀಸಿಂದ ಬಂದಿದ್ದ. ಆಫೀಸ್ ಹೋಗಿ ಎಲ್ಲ ಸಾರಿ ಗೈಸ್, ಆಫೀಸ್ ಹೋಗಿರ್ಲಿಲ್ಲ. ನಾನು ಮರ್ತೀನ್ರಿ ಜರ ನಾ ಹೋಗಿದ್ದ ತಿಳಿದೀನು. ಆ್ಯಂಡ್ ಫೈನಲಿ ಅಂದ್ರೂ ಬಿ ಇಸ್ಮಾಯಿಲ್ ಇವತ್ತು ಭಾಳ ಟ್ರಾಫಿಕ್ ಇತ್ತು. ಸೊ ನಿಮಗೆ ಹೆಂಗ ಅನ್ಸಿತ್ತು ನೀವು ಆಫೀಸ್ ಕಡಿಮೆ ಇರ್ತೈತಿ? ಇವತ್ತು ಕಡಿಮೆ ಇರಲ್ಲ. ಸೊ ಮಳೆಗಾಲ ಆಗಿತ್ತಲ್ರಿ 4-5 ದಿವಸದಿಂದ. ಸೊ ಅದ್ರ ಸಂಬಂಧ
ಸೊ ಮಳಿ ಆಗಿತ್ತಲ್ರಿ 4-5 ದಿವಸದಿಂದ, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಬಹಳ ಆಗತ್ತಿತ್ರಿ. ಅಂಡ್ ಕಂಪನಿದವ್ರು ಎಲ್ಲರೂ ವರ್ಕ್ ಫ್ರಮ್ ಕೊಟ್ಟಿರು. ಆಮೇಲೆ ಇವತ್ತು ತುಂಬಾ ಸಡನ್ಲಿ ಕರೆದಿರು ಎಲ್ಲರಿಗೂ, ಅದಕ್ಕೆ ಬಹಳ ಟ್ರಾಫಿಕ್ ಆಗಿತ್ತು ಅನಿಸ್ತೈತಿ. ನಾವು ಮಳೆದಾಗ ಹೋಗಿದ್ವಿ. ನೀವ್ ಹೋಗಿದೀಪ್ಪ, ನಾ ಅಟ್ಟ ಹೋಗಿರಲಿಲ್ಲ, ಇವತ್ತು ಹೋಗಿಲ್ಲ, ಕರೆ ಭಾಳ ಕೆಟ್ಟ ಟ್ರಾಫಿಕ್ ಇತ್ತು. ಸೊ ಇದೇ ನೋಡ್ರಿ ಇವತ್ತಿನ ಡೇದಾಗ ನಂದೆಲ್ಲ ಇಷ್ಟೆಲ್ಲ ರಂಪಾಟ ಆಗಿತ್ತು. ಆಫೀಸ್ಗೆ ಬಂದು ಸಾಕೈತಿ ಗೈಸ್, ಈಗ ಹೋಗಿ ಫುಲ್ ರೆಸ್ಟ್ ಅದು ಮಾಡ್ತೇನೆ. ಐ ಹೋಪ್ ಗೈಸ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿರ್ಬೋದ್ರಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಇಸ್ಮೈಲ್? ಲೈಕ್ ಸಬ್ಸ್ಕ್ರೈಬ್. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಇಷ್ಟ ಇದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಗೈಸ್. ಬಾಯ್.